ಮಹದಾನಂದ ರೂಪಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ. ಪರಾಗ ಸುಮಚರಣ ವೇದ ಪ್ರಣಯಾನಂದನ ಪಂಚಮ ವೇದ. ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದನ ಪಂಚಮ ವೇದ. ನವಸಿರಿ ದೂರ ಚಿರ ನವರಾಗ ಲೀಲಾ. ವಾಸುದೇವ, ದ್ವಾರಕೆಗೆ ಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಪಾಂಡವರು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತಮ್ಮ ಕುಲಗುರುಗಳಾದ ಧೋಮೆಯರನ್ನು ಆ ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳಿಸಿದರು. ಆದರೆ ದುರ್ಯೋಧನ ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿಂದ ಕಳೆದು ಹೋದವು. ಗೋಪಿಕಾಂಗಿನೇಯರ ಕಟಾಕ್ಷ ಚಂದ್ರಿಕೆಯಿಂದ ದ್ವಾರಕೆಯ ಕುಸುಮ ಶಯನದಲ್ಲಿ ಪವಡಿಸಿ ಅರ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲವಾಯಿತು? ಪ್ರಿಯತಮೆ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ಸ್ವಾಮಿ? ರುಕ್ಮಿಣಿ, ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಏಳು, ಎಚ್ಚರ ವಹಿಸು. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷೆಯು ಪುನಃ ಜಾಗರಿತವಾಗಲಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರೋ ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಾನು ನಿರಸ್ತನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಹೋರಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈಗ ತಿಳಿದೆನು.
ಸ್ವಾಮಿ, ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವಸೃಷ್ಟಿಯನ್ನೇ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡಿದರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸನ್ಮಾನಿಸಿ ಅವರ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿಯ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತನು, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರ ನನ್ನ ಕೈಯಲ್ಲಿ. ಚದುರಂಗ ಧಾಳಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿಹರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರವನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನೋಡುವೆಯಂತೆ. ಸತ್ಯ ಧರ್ಮಗಳ ಉಳಿಸಲು
ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ರುಕ್ಮಿಣಿ, ಭಾರತದಲ್ಲಿ ಆದರ್ಶವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ ಧ್ಯೇಯ. ಆಹಾ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿಯೇ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರು ಎಂಬುದನ್ನ ಈಗ ತಿಳಿದೆನು. ಮುಂದಿನ ಸಾರಿ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಹೃದಯಿಸಿದೆನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಹೃದಯಿಸಿದೆನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ. ಜಾದುಗೈದೆನ್ನ ಹೃದಯ ರಂಗವ. ಮೋಹದಿ ಸೆಳೆದ ಕದಮಲತೆ. ಮೋಹದಿ ಸೆಳೆದ ಸದಮಲತೆ. ಅಂಬುದಿ ನಿಧಿ ಕಡಲ ಮಡಿಲಿನಲ್ಲಿ ಓಡಿ ಬಂದ ಕ್ಷಣ ಮೋಡಿ ಮಾಡಿರುವುದು ನೋಡರೆ. ಕಡಲ ಮಡಿಲಿನಲ್ಲಿ ಓಡಿ ಬಂದ ಕ್ಷಣ ಮೋಡಿ ಮಾಡಿರುವುದು ನೋಡರೆ. ಮಾಡಿ ನಿಲ್ಲಿಸಿದೆನ್ನ ಹೃದಯ ಪಲ್ಲಂಗರು. ನಾಡಿ ಹಿಡಿಸಿದೆನ್ನ ಹೃದಯ ಪಲ್ಲಂಗರು. ಪಗಡಿಸಲಾಶ್ರಯ ನೀಡಿದ ಪ್ರಭು. ಸ್ವಾಮಿ, ಪಗಡಿಸಲಾಶ್ರಯ ನೀಡಿದ ಪ್ರಭು. ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ದಿಶೆಯ ಮಾರ್ಗವೇ. ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ದಿಶೆಯ ಮಾರ್ಗವೇ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ. ನಿನ್ನ ರೂಪ ರಚಿಸಿದ ಕುಂಚಕ್ಕೆ ನಿತ್ಯ ಬಳುವಳಿಸಲೇ. ನಿನ್ನ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿಸಲುವೆ. ಸುರಭಿಸುಬೋದಯದೇ ಶ್ರೀದೇವಿಯ ವರಸಿದೆನಾ. ಸುರಭಿಸುಬೋದಯದೇ ಶ್ರೀದೇವಿಯ ವರಸಿದೆನಾ. ಬಂದೆನ್ನ ಬಂದಿಯೊಳಾನಂದಗೊಳಿಸು. ಬಂದೆನ್ನ ಬಂದಿಯೊಳಾನಂದಗೊಳಿಸು. ಅಂಬುದಿನಿದೆ ಹೃದಯಿಸಿದೆನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ. ಜಾದುಗೈದೆನ್ನ ಹೃದಯ ರಂಗವ. ಮೋಹದಿ ಸೆಳೆದ ಸದಮಲತೆ. ಮೋಹದಿ ಸೆಳೆದ ಸದಮಲತೆ. ಅಂಬುದಿ
ರುಕ್ಮಿಣಿ, ನೀನಿನ್ನು ಹೊರಡು, ನಾನು ಕ್ಷಣ ಕಾಲ ನಿದ್ರಿಸುವೆನು. ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿರುವುದು. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿಯು ನಿದ್ರಿಸಿ ಬಂದಿದೆ. ನಾನು ಕ್ಷಣಕಾಲ ವಿಶ್ರಾಂತಿ ಪಡೆಯುವೆ. ತೆರಳುವೆ ದ್ವಾರಕಾ ನಗರಕ್ಕೆ, ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಲ್ಲಿ ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಲ್ಲರುಹೆ. ಕುರು ಪಾಂಡವರಲ್ಲಿ ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಲ್ಲರು. ನಂದ ಗೋಪತಿ ಕೃಷ್ಣ ಸಹಿತ ಬಲರಾಮರ ಸಹಾಯ ಪಡೆಯಲು. ಗೋಪತಿ ಕೃಷ್ಣ ಸಹಿತ ಬಲರಾಮರ ಸಹಾಯ ಪಡೆಯಲು ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನ ಒದಿಸಲು ನ ವಿಧ ವಿಧ ಪ್ರಯೋಗವೆಸಗಿದರ. ಅದಮ ಭೀಮನ ಒದಿಸಲು ನ ವಿಧ ವಿಧ ಪ್ರಯೋಗವೆಸಗಿದರು. ಖದೀಮನವನು ಎದಗೆಡದೆ ಮದಕರಿಯನ್ನೇ ಕೊಬ್ಬಿಹನು. ಖದೀಮನವನು ಎದಗೆಡದೆ ಮದಕರಿಯನ್ನೇ ಕೊಬ್ಬಿಹನು. ಮಾಧವನ ಬೆಂಬಲದಿ ಮೆರೆವ ಭಗಾಂಡ ಪಾಂಡವನಾರ್ಭಟವ. ಮಾಧವನ ಬೆಂಬಲದಿ ಮೆರೆವ ಭಗಾಂಡ ಪಾಂಡವನಾರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸುವುದು. ಅರ್ಜುನನು ಕೃಷ್ಣನ ಸಹಾಯವನ್ನು ಪಡೆಯಲು ದ್ವಾರಕೆಗೆ ಹೊರಡಿರುವಂತೆ ನಾನು ಅವನಿಂದ ಮೊದಲೇ ದ್ವಾರಕೆಗೆ ಹೋಗುವೆನು. ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಭಾಮಾರಮಣ ಎಲ್ಲ ಸವಾದರ ಓಮ ಗೈರ ಭೀಮನ. ಭಾಮಾರಮಣ ಎಲ್ಲ ಸವಾದರ ಓಮ ಗೈರ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಚಿತ್ರಕರ್ಣ ಕೊಟ್ಟಿಹನು ಪಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಚಿತ್ರಕರ್ಣ ಕೊಟ್ಟಿಹನು ಪಣವ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತ ಮಹರ್ಷದಿ ತಲೆಯ ನಾಳಲು. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತ ಮಹರ್ಷದಿ ತಲೆಯ ನಾಳಲು. ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಲ್ಲಿ ಸಿದ್ಧತೆಗೊಂಡಿ ಯುದ್ಧದ ಸುದ್ದಿ ಶೀಘ್ರದಲ್ಲರುಹೆ. ಕುರು ಪಾಂಡವರಲ್ಲಿ ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರದಲ್ಲರುಹೆ. ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಮಾಧವ ಮುರಾರೇ ಪರಮಾತ್ಮ ವಾಸುದೇವ ದರ್ಶನವಾನಿ ತೋರಯ್ಯ ದೇವ.
12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿ ಬಂದರು. ಆ ನನ್ನ ಪರಮಾತ್ಮ ಶ್ರೀಕೃಷ್ಣನ ದರ್ಶನವಾಗಲಿಲ್ವಲ್ಲ. ನಾನೀಗಲೇ ದ್ವಾರಕಾ ನಗರಕ್ಕೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡಿ ಬರುವೆನು. ಅರಣ್ಯವಾಸದ ಆಜ್ಞಾನುಸಾರತಿಯೇ ಅರಣ್ಯವಾಸ ಅಪರಾಜಾನುಸಾರತಿಯೇ ಆನಂದದಿ ನಾವು ಕಳೆದವು ದೇವಾ. ಆನಂದದಿ ನಾವು ಕಳೆದವು ದೇವಾ. ಪಾಮರರಾದ ಪಾಂಡವರಿಗೆ ನೀ ಪರಮಾತ್ಮ ವಾಸುದೇವ, ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ. ಧರ್ಮದಿ ರಾಜ್ಯವ ದೊರಕಿಸೋ ದೇವಾ. ಕರುಣಾಯ ಕೃಪೆ ತೋರಿ ಕನಿಕರಿಸೋ ಹರಿಯೇ. ಕರುಣಾಯ ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವಾಣಿ ತೋರೆಯ ದೇವಾ, ದರ್ಶನವಾಣಿ ತೋರೆಯ ಕೃಷ್ಣ. ಮಾಧವ ಗೋಪಿಲೋಲ ಗೋಗಳ ಪಾಲ ಗೋವರ್ಧನ ಗಿರಿದಾಲೆ ಗೋಪಾಲ ಗೋವರ್ಧನ ಗಿರಿದಾಲೆ. ಗೋಪಿಲೋಲ ಗೋಗಳ ಪಾಲ ಗೋವರ್ಧನ ಗಿರಿದಾಲೆ ಗೋಪಾಲ ಗೋವರ್ಧನ ಗಿರಿದಾಲೆ. ಅಸುರವರ್ಧನನೇ ನಾಗಶಯನನೇ ನೆನಪೆನು ನಿನ್ನಯ ನೀಲದ ಶಯನ. ಗೋಪಿಲೋಲ ಗೋಗಳ ಪಾಲ ಗೋವರ್ಧನ ಗಿರಿದಾಲೆ ಗೋಪಾಲ ಗೋವರ್ಧನ ಗಿರಿದಾಲೆ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸಿದವರು ಅನುಗಾಲವು ನಿನ್ನ ಪಾದ ಸಾನ್ನಿಧ್ಯವನ್ನು ಪಡೆದ ನಾವುಗಳೇ ಧನ್ಯರು. ದೇವದೇವ, ಇದೋ ನನ್ನ ವಂದನೆ. ಏನಿ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ.
ಪಕ್ಷಿಗಳು ಹೇಗೆ ಚಿತ್ತದಿ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ತದಿ ನಗುತ್ತಿವೆ. ಹೊತ್ತು ಮಾಣಿಕ್ಯ ರತ್ನವು ಹೇಗೆ ತಳತಳಿಸುತ್ತಿದೆ. ಮುತ್ತು ಮಾಣಿಕ್ಯ ರತ್ನವು ಹೇಗೆ ತಳತಳಿಸುತ್ತಿದೆ. ದೇವಲೋಕಾದಿ ಲೋಕವೇ ಎರುಗಿದರಗಿಳಿದಂತಿದೆ. ದೇವಲೋಕಾದಿ ಲೋಕವೇ ನೆರುಗಿದರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ವೈಭವ ವೈಭವ. ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ. ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ. ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡ ಕ್ಷಣ ನನ್ನ ಮನವು ಮೋಡಗಳು ಕರೆಗೆ ಮಳೆಗೆರೆದಂತೆ ಭಾಸವಾಗುತ್ತಿರುವುದಲ್ಲ. ದೇವದಾನವ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರಾದಿಯಾಗಿಯೂ ಎಲ್ಲಿಯೂ ನೋಡದಂತಹ ಅದ್ಭುತ. ಅಬ್ಬಾ, ಎಂತಹ ಶಿಲ್ಪಿಯ ಕೈ ಚಾತುರ್ಯವು ವರ್ಣಿಸ ರಸದಳ. ಈ ಸುಂದರ ಶಿಲಾ ಬಾಲಕಿಯರ ಸೌಂದರ್ಯವು ನನ್ನ ಮನಸ್ಸೂರೆಗೊಳಿಸಿರುವುದಲ್ಲ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನ್ನೇ ಮೋಹಿಸುವಂತಹ ಮಂದಹಾಸದ ನಗು. ಅಬ್ಬಾ, ನಾನೇ ಒಂದು ಸಾರಿ ಬಿಗಿದಪ್ಪಿ ಮುದ್ದಾಡಿ ಬರಲೆ ಎನ್ನುವ ಸುಂದರ ಶಿಲೆಗಳು. ಸ್ವಾಗತ ಸ್ವಾಗತ ಕುರುನಂದನ. ಸ್ವಾಗತ ಸ್ವಾಗತ ಕುರುನಂದನ. ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ ಸ್ವಾಗತ ಕುರುನಂದನ. ವಂಶ ಕುಲ ತಿಲಕ ಕೌರವೇಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಗುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಟ ಚಕ್ರೇಶ್ವರ. ಕೌರವೇಶ್ವರ.
ಚಾಮರಾಜ ಚಕ್ರೇಶ್ವರ ಬಲೆ ಬಲೆ ನರ್ತಕಿಯರೇ, ಅಖಿಲ ಸಾಮ್ರಾಟ ಚಕ್ರೇಶ್ವರ ಬಲೆ ಬಲೆ ನರ್ತಕಿಯರೇ, ಅಖಿಲ ಸಾಮ್ರಾಟ ಚಕ್ರೇಶ್ವರ ನವರಂಗ ಈ ಧೀರ ಪ್ರಚಂಡ ಕೌರವ ರಣರಂಗ ಈ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರಧುಳು ಕಥೆಯಂ ಶರೀರವು ಮತಿಸಿದ ಹುಲಿಯಾಕಾರ ಕರದೊಳು ಕಥೆಯೋ ಶರೀರವು ಮತಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ಸದ ಸದ ಗಗರಿ ಸದ ಸರೆ ಸದ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕೌರವೇಶ್ವರ 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 ನನಗಿದೆ ಆ ಥರ ಭ್ರಾಂತು, ಇದೇನು ಕನಸೆ? ಓ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಶಯನ ಗೃಹವು ದಶದಿಕ್ಕುಗಳಲ್ಲಿ ಹೆಸರಾಗಲೆಂದು ನಿರ್ಮಿಸಿರುವೆಯ ಈ ನಿನ್ನ ಮಾಯಾ ಮಂದಿರ ನೋಡಿ ಬೆರಗಾಗುವುದಲ್ಲ ಈ ಕುರುಚಕ್ರೇಶ್ವರ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ದುರೀಣ, ಹಸ್ತಿನಾವತಿಯ ರತ್ನ ಸಿಂಹಾಸನದೀಶ್ವರ, ಕ್ಷತ್ರಿಯ ಕುಲಲಮ, ಅರ್ಥಜನ ಪರಿಪಾಲಕ, ಈ ಚಲದಂಕ ಮಲ್ಲ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾರ್ಥಕಿ, ಸಾರ್ಥಕಿ, ಎಲ್ಲಿ ಕೃಷ್ಣನು? ಕುರುರಾಜ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸಿದವರು. ಇನ್ನೇನು ಎಚ್ಚರಗಳು, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಒಂದು ಮಾತಿದೆ ಸಾರ್ಥಕಿ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಲೇಬೇಕೆಂದು ಈ ಕೇಳಿಗೆ ಬಂದಿರುವೆನು. ಈಗ ಅದಕ್ಕೆ ನಮಗೆ ಉತ್ತರ ಕೊಡಲು ಸಾಧ್ಯವಿಲ್ಲ, ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ
ನಾವು ಅಲ್ಲೇ ಇರುವರು. ಸರಿಯಾದ ಮಾತು ಸಾರ್ಥಕಿ. ಈ ಸಾರಿ ಕೃಷ್ಣ ನಮ್ಮ ಸೈನ್ಯ ವಹಿಸಿದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈವಶವಾದಂತೆ. ಹೇಗಾದರೂ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಇವನೆಂತಹ ನಿಶ್ಚಿಂತ ಪುರುಷನಯ್ಯ ಕೃಷ್ಣನು. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈ ಮಧ್ಯಾಹ್ನ ವೇಳೆಯಲ್ಲಿ ಸುಖತಲ್ಪದಲ್ಲಿ ನಿದ್ರಿಸುತ್ತಿರುವಲ್ಲ. ನಿದ್ರಿಸಲಿ. ಕಾರ್ಯ ಸಾಧನೆಗಾಗಿ ಬಂದಿರುವಾಗ ಇದನ್ನೆಲ್ಲ ಚಿಂತಿಸಿ ಫಲವಿಲ್ಲ. ಈತನು ಎಚ್ಚರನಾಗುವ ತನಕ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಚಚೆ, ಇದು ಪಾದಸ್ಪರ್ಶ. ಭೂಪಾಲಕನದ ನಾನು ಈ ನಂದಗೋಪಾಲ ಪಾದಡಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ, ನಾನು ಅಲ್ಲಿಯೇ ಕುಳಿತುಕೊಳ್ಳುವೆನು. ನಿರಂತರ ಬೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯೋ. ಸದಾ ನಿನ್ನ ಅಭಯೋ ನಿರಂತರ ಬೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯೋ. ದಿನ ಬಂದು ನಿಗಮಾಗಮ ಸಿಂಧು ಬಂದು ನಿಗಮಾಗಮ ಸಿಂಧು ಅಗಣಿತ ಗುಣಗಳ ಅರಿಕುಲ ವಂದನ. ಅಗಣಿತ ಗುಣಗಳ ಅರಿಕುಲ ವಂದನ. ಜಗದ ವ್ಯಾಪಕ ಜಗದ ಆಪದ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾಯಕ. ನಂಬಿದ ಭಕ್ತರ ಅಭಯ ಪ್ರದಾಯಕ. ಸಿಂಧು ಶಯನ ಅರವಿಂದ ನಯನ ಪೊರೆ. ಸಿಂಧು ಶಯನ ಅರವಿಂದ ನಯನ ಪೊರೆ. ಸದಾ ನಿನ್ನ ಅಭಯೋ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯೋ. ಸದಾ ನಿನ್ನ ಅಭಯೋ. ಸದಾ ನಿನ್ನ ಅಭಯೋ. ಜಗತ್ರಕ್ಷಕನಾದ ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಎಷ್ಟೊಂದು ಜಾಗರೂಕವಾಗಿ ಕಲ್ಪಿಸಿಕೊಂಡಿರುವನು. ಅನುಗಾಲವು ಆದಿಪುರುಷನ ದಿವ್ಯ ಸಾನ್ನಿಧ್ಯವನ್ನು ಬಯಸಿದ ಭಕ್ತರಲ್ಲವೇ ಸುಕೃತಶಾಲಿಗಳು.
ಸಾತ್ಯಕಿ ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನು ಎಲ್ಲಿ ನಿನ್ನ ಪ್ರಾಣ ಸಾಕರು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯ್ತು ಸಾತ್ಯಕಿ? ನನಗೆ ಅದನ್ನು ಹೇಳಲು ಇಚ್ಛೆ ಇಲ್ಲ, ನೀನೇ ನೋಡು. ಓ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆದನು. ಇದು ಎಂತ ವಿಳಂಬನೆ ಪಡ್ತಾ? ಇದು ವಿಡಂಬನೆ ಎಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರೆಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಶ್ರೀಕೃಷ್ಣನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಬಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕ್ಕೆ ಹೊರಟೆಂದು ತಿಳಿದ ಬಳಿಕವೇ ನಾನು ಇಲ್ಲಿ ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲೋದರೇನು ಕೊನೆಗೋದರೇನು ಅವರವರ ಭಾವನಾಮಾನುಸಾರ ಫಲವು ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರುಗಳ ಬೆಂಬಲ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ನೀನು ಯಾವ ಇಚ್ಛೆಯಿಂದಾದರೂ ಬಾ, ನೀನು ಎಲ್ಲಿ ಬೇಕಾದರೂ ಕುಳಿತುಕೋ. ಆದರೆ ಈ ಬಾರಿ ಕೃಷ್ಣ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ? ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಬಲ್ಲೆನು ಸುಯೋಧನ. ಜಗದೀಶ್ವರ, ಜಾಗರಿತನಾಗು. ಜಗದ ಜೀವ ಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಅರಿಸಿ ಬೆಳಕಿನೆಡೆಗೆ ಕೊಂಡೊಯ್ಯು. ಮೃತ್ಯುವನ್ನು ಮರ್ಜಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನ ಕೈ ಸೇರಿದೆ. ಶಬರಿಗಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ, ಹಗೆಗಳು ನಗತಿ ಜಾಡಿಸದೆ ಯೋಗ ನಿದ್ರೆ ನೀ ಜಾಗೃತನಾದೆ. ಹಗೆಗಳ ನಗತಿ ಝಾಡಿಸದೆ ಯೋಗ ನಿದ್ರೆ ನೀ ಜಾಗೃತನಾದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತವೂ ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವೂ ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಋಗುಮುನಿ ದರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಋಗುಮುನಿ ಧರ್ಮದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ
ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಬಂದರೆ ಬಂದು ಕಾಯುವೆ ನಿನ್ನನು ಇನ್ನು ಮೌನವೇ ಜನಾರ್ದನ ಪರಮಾತ್ಮ ವಾಸುದೇವ ಬಂದರೆ ಬಂದು ಕಾಯುವೆ ನಿನ್ನನು ಇನ್ನು ಮೌನವೇ ಜನಾರ್ದನ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸೋ ಲೋಕದ ಭವ ಬಂಧನ ನಿಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಯಾರೋ ಧನಂಜಯ ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ನಿನ್ನ ಪಾದ ಸನ್ನಿಧಿಯೇ ನಮಗೆ ದಿವ್ಯ ಸಾನ್ನಿಧ್ಯ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರೋ? ಗುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀನು ನನ್ನನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾಮ ರಮಣ, ಕೃಷ್ಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಗಾರನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾಗಿದ್ದರು ಎಚ್ಚರನಾಗದೆ ಇದ್ದುಕೊಂಡು ನಿನ್ನ ಪ್ರಾಣ ಮಿತ್ರನ ಬಂದೊಡನೆ ಹೆಚ್ಚನಾದಿಯಲ್ಲ, ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಓರ್ಗರೆವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು ಎಂದು ಕೇಳಲಿಕ್ಕೆ ಬಂದಿರುವೆನು. ಏನು ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳಿ. ಬಲ್ಲೆಯ ಲೋಕ ರಾಜರಾಳಿದ ಮರ್ಮ ಭಾವ. ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಕೃಷ್ಣ, ಪಾರ್ಥ, ಪರಮಾತ್ಮ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೋ ಈ ಹಠ, ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ನಮಗೆ ಕೃಷ್ಣ, ನಮಗೆ ಲಾಭ ಯಾರಿಗೋ. ಪಾರ್ಥ, ಪರಮಾತ್ಮ ನನ್ನ ಭಾಷಣ
ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಜಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ನಮಗೆ ಕೃಷ್ಣ ನಮಗೆ ಕೇವಲ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಒಡೆದಾಡಿ ಮಣಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ, ರಾಜ್ಯ ನೀತಿ ಧರ್ಮ ಸಾಹಸ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಉಂಟು. ಈ ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ. ಕೇಳಿದೆ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು. ನೀನು ಸಹ ಯಾದವ ಸಹಾಯವನ್ನು ಅಪೇಕ್ಷಿಸಿ ಬಂದೆಂದು ತೋರುತ್ತಿರುವುದು. ಇಂತಹ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ಮೊದಲು ನೀವು ನನಗೆ ಸಹಾಯ ಮಾಡಬೇಕು. ಕೃಷ್ಣ, ನೀನು ನಮ್ಮಿಬ್ಬರ ಸಮಾನ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರು ಅವರ ಪಕ್ಷವನ್ನು ವಹಿಸಿದು ವಿರೋಚಿತವಾದ ಧರ್ಮ. ಮೊದಲು ಬಂದವರು ನಾನು. ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನೇ ಪಾಲಿಸಿದಂತಾಗುವುದು. ಗೌರವೇಶ್ವರ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಈತನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆದರೂ ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು ನಿರಾಯುಧನೂ ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ನಿರಸ್ತ್ರನು ಆದ ಈತನೇ ನನಗೇನು ಪ್ರಯೋಜನ? ಕೃಷ್ಣ, ಪಾಂಡವ ರಕ್ಷಣೆ ಮಾಡೋ ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ಪರಿಶ್ರಮಕ್ಕೆ ತಕ್ಕ ಫಲ ದೊರೆದಂತಾಯಿತು. ನೀನಿನ್ನು ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಭಲೆ 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 ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ನಿನ್ನ ಕಣ್ಸನ್ನೆ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಹರಿಸಿ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವೊಂದರಿಸದಿರೇ ಪಾಂಡವರದೆಂದು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಬಡ್ಡಿ ಬಹುಪಕ್ಷಪಾತಿ. ಪಾಂಡವರೆಂದರೆ ಅದೆಂತ ಮಮತೆ! ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಆಯುಧವನ್ನು ಹಿಡಿದು ಯುದ್ಧ ಮಾಡಲು ವಚನ ಎತ್ತಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರಿಕೆ. ಅದು ಮುಂದೆ ತಾನೇ ತಿಳಿಯುವುದು. ಇನ್ನು ನಿನ್ನ ಭೇಟಿ ರಣರಂಗದಲ್ಲಿ ಆಗ ತೋರುವೆಂದು ನಿನ್ನ ಭಕ್ತರು 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಳು. ಆರ್ಯವದ್ದ ಯೋಗಿಷ್ಠೇಶನು, ಪ್ರಾಣಮಿತ್ರನು, ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷದ ಸಾರಥ್ಯ ವಹಿಸಿದನು.
ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣವಿದರೆ, ಅರಳಿದ ಕಾಂತಿಯ ಕರುಣವಿದರೆಗೆ ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವನೇ ನೀಡಿದ ಯದುಪತಿ, ಅಭಯವನೇ ನೀಡಿದ. ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಹಿಂದೆಮ ಪಾಲಿಪ ದೇವರೆನಿಸಿದ, ಹಿಂದೆಮ ಪಾಲಿಪ ದೇವನೆನಿಸಿದ. ಧನ್ಯತೆಯಾಂದೆವು ಪುಣ್ಯೋದಯದಿ ಕೃಷ್ಣ. ಧನ್ಯತೆಯಾಂದೆವು ಪುಣ್ಯೋದಯದಿ, ಧನ್ಯತೆಯಾಂದೆವು ಪುಣ್ಯೋದಯದಿ. ರಾಧಾರಮಣ ಕೈವಶನಾದನು, ರಾಧಾರಮಣ ಕೈವಶನಾದನು, ರಾಧಾರಮಣ ಕೈವಶನಾದನು. ಅಭಯವನೇ ನೀಡಿದ ಯದುಪತಿ, ಅಭಯವನೇ ನೀಡಿದ, ಅಭಯವನೇ ನೀಡಿದ, ಅಭಯವನೇ ನೀಡಿದ, ಅಭಯವನೇ ನೀಡಿದ. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನೋ ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪ್ರಥಮಸ್ಥರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಅಸ್ತ್ರವು ನನ್ನ ರಥಾಶ್ವಗಳ ಕಡಿವಾಣಗಳನ್ನು ಹಿಡಿಯಲಿ. ಆಗ ನಾನು ನೋಡುವನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವೆ ಇಲ್ಲ. ಅಂತಹ ದೈವತ್ವ ನನ್ನಲ್ಲೇನಿದೆ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಲ ಹೇಗೆ ಕೃಷ್ಣ? ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ, ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ.
ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ಮಾಧವ ನಿನ್ನಯ ದಯದಿ. ಪಾರ್ಥನೆ ನಿನ್ನ ಹಿತವ ಸತತವು ನಾ ಬಯಸಿ, ಪಾರ್ಥನೆ ನಿನ್ನ ಹಿತವ ಸತತವು ನಾ ಬಯಸಿ, ಅನರತವು ನಿನ್ನ ಬಿಡದಲೆ ಪೊರೆವೆ. ಪರಮಾತ್ಮ ಮತ ಅನರತವು ನಿನ್ನ ಬಿಡದಲೆ ಪೊರೆವೆ. ಮನದನು ಮಾನವ ಪಾರ್ಥ ಪಾರ್ಥ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಪಾರ್ಥ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು. ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು. ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು. ಕಾತುರ ಕಾತುರವೇ ತಕೆ ವಿಜಯ ವಿಜಯ. ಕಾತುರವೇ ತಕೆ ವಿಜಯ 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 ವಿಜಯ. ಅರ್ಜುನ, ಪರಮಾತ್ಮ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾನಂದಿಗೆ ತಿಳಿಸು. ಆಜ್ಞೆ ಮಾಧವ.